ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸಮಯ ಮತ್ತು ದೂರದ ಮೇಲಿನ 5 ಇಂಪಾರ್ಟೆಂಟ್ ಮೋಸ್ಟ್ ಟೈಪ್ಸ್ನ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋದಲ್ಲಿ 5 ಇಂಪಾರ್ಟೆಂಟ್ ಮೋಸ್ಟ್ ಟೈಪ್ಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಎಕ್ಸಾಮ್ಸು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೇಯ್ನಾಗಿ STA, FTA, PC, PSI, SSC ಹಾಗೂ ರೈಲ್ವೆ ಎಕ್ಸಾಮ್ಸ್ಗಳಿಗೆ ಅಂತಲೇ ಮಾಡಲ್ಪಟ್ಟಿರೋ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ನನ್ನ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಜಾಯಿನ್ ಆಗ್ಬೋದು. ಅಲ್ಲಿ ಅಪ್ಕಮಿಂಗ್ ವಿಡಿಯೋಸ್ಗಳು ಹಾಗೂ ಕ್ವಶನ್ಸ್ಗಳನ್ನ ಬಿಡ್ತಿರ್ತೀನಿ, ನೀವು ಆನ್ಸರ್ ಕೂಡ ಮಾಡ್ಬೋದು. ಈಗ ಟೈಪ್ಸ್ಗೆ ಹೋಗೋಣ. ಟೈಪ್ 1 ಕ್ವಶನ್. ಸೂತ್ರ: ನಿಲ್ಲುವ ಸಮಯ = ನಿಲುಗಡೆ ಇಲ್ಲದೆ ವೇಗ ಮೈನಸ್ ನಿಲುಗಡೆಯೊಂದಿಗೆ ವೇಗ ಡಿವೈಡೆಡ್ ಬೈ ನಿಲುಗಡೆ ಇಲ್ಲದೆ ವೇಗ. ಇಂಗ್ಲಿಷ್ನಲ್ಲಿ ವಿತೌಟ್ ಸ್ಪೀಡ್ ಅಂದರೆ ವಿತೌಟ್ ಸ್ಟಾಪೇಜ್ ಸ್ಪೀಡ್ ಮೈನಸ್ ವಿತ್ ಸ್ಟಾಪೇಜ್ ಸ್ಪೀಡ್ ಡಿವೈಡೆಡ್ ಬೈ ವಿತೌಟ್ ಸ್ಟಾಪೇಜ್ ಸ್ಪೀಡ್. ಈಗ ಪ್ರಾಬ್ಲಮ್ಸ್ಗೆ ಹೋಗೋಣ. ಬಸ್ಸಿನ ವೇಗವು ನಿಲುಗಡೆ ಇಲ್ಲದೆ 80 km/h ಮತ್ತು ನಿಲುಗಡೆಯೊಂದಿಗೆ 60 km/h ಆಗಿದೆ. ಬಸ್ ಪ್ರತಿ ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ನಿಲ್ಲುತ್ತದೆ ಅಂತ ಕೇಳ್ತಿದ್ದಾರೆ. ಈಗ ಸೂತ್ರವನ್ನು ಹಾಕೊಳ್ಳೋಣ. ನಿಲುಗಡೆ ಇಲ್ಲದಿರುವ ವೇಗ ಕೊಟ್ಟಿದ್ದಾರೆ, ನಿಲುಗಡೆಯೊಂದಿಗಿರುವಂತಹ ವೇಗವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ 80 - 60 ಡಿವೈಡೆಡ್ ಬೈ ನಿಲುಗಡೆ ಇಲ್ಲದಿರುವಂತಹ ವೇಗ 80 ಇಂಟು ನಿಮಿಷಗಳಲ್ಲಿ ಕೊಟ್ಟಿದ್ದಾರೆ, ಪ್ರತಿ ಗಂಟೆಗೆ ನಿಮಿಷಗಳಲ್ಲಿ ಕೇಳಿರೋದ್ರಿಂದ ಇಂಟು 60 ಮಾಡ್ಕೊಳ್ಳೋಣ. ಈ 60 ಅನ್ನೋದು 1 ಗಂಟೆಗೆ 60 ನಿಮಿಷ. ಹಾಗಾಗಿ 80ರಲ್ಲಿ 60 ಹೋದರೆ 20 ಡಿವೈಡೆಡ್ ಬೈ 80 ಇಂಟು 60. 0 0 ಕ್ಯಾನ್ಸಲ್ ಆಗುತ್ತೆ. 2 1 2, 2 4 8, 4 1 4, 4 1 4, 2 ದಶಕ 4 5 20. 15 ನಿಮಿಷಗಳ ಕಾಲ ಬಸ್ ಪ್ರತಿ ಗಂಟೆಗೆ ನಿಲ್ಲುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸೂತ್ರ ಇಂಪಾರ್ಟೆಂಟ್: ನಿಲುಗಡೆ ಇಲ್ಲದಿರುವ ವೇಗ ಮೈನಸ್ ನಿಲುಗಡೆಯೊಂದಿಗಿರುವಂತಹ ವೇಗ ಡಿವೈಡೆಡ್ ಬೈ ನಿಲುಗಡೆ ಇಲ್ಲದಿರುವಂತಹ ವೇಗ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಬಸ್ಸಿನ ವೇಗವು ನಿಲುಗಡೆ ಇಲ್ಲದೆ 54 km/h ಮತ್ತು ನಿಲುಗಡೆಯೊಂದಿಗೆ 45 km/h ಆಗಿದೆ. ಬಸ್ ಪ್ರತಿ ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ನಿಲ್ಲುತ್ತದೆ ಅಂತ ಕೇಳ್ತಿದ್ದಾರೆ. ಸೂತ್ರ ಹಾಕೊಳ್ಳೋಣ. 54 - 45 ಡಿವೈಡೆಡ್ ಬೈ ನಿಲುಗಡೆ ಇಲ್ಲದೇ ಇರುವಂತಹ ವೇಗ 54 ಇಂಟು 60. ಇಲ್ಲೂ ಕೂಡ ನಿಮಿಷಗಳಲ್ಲಿ ಕೇಳಿರೋದ್ರಿಂದ 1 ಗಂಟೆಗೆ 60 ನಿಮಿಷ. ಹಾಗಾಗಿ 60 ಹಾಕೋತಿದ್ದೀನಿ. 2 ಮೈನಸ್ ಮಾಡಿ 9 ಬರುತ್ತೆ. ಡಿವೈಡೆಡ್ ಬೈ 54 ಇಂಟು 60. 9 1 9, 9 6 54. ಕಡಿತಗೊಳಿಸೋಣ. 6 1 6, 6 60. ಹಾಗಾದರೆ ಬಸ್ ಪ್ರತಿ ಗಂಟೆಗೆ 10 ನಿಮಿಷಗಳ ಕಾಲ ನಿಲ್ಲುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ರೀತಿ ಕ್ವಶನನ್ನು ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಮೇನಾಗಿ RRB ಹಾಗೂ SSC ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ನೀವೇ ಸಾಲ್ವ್ ಮಾಡಿ. ಇದೊಂದು ಹೋಮ್ವರ್ಕ್ ಕ್ವಶನ್ ಆಗಿದೆ. ನಿಲುಗಡೆ ಇಲ್ಲದೆ ಇರುವ ವೇಗ ಮೈನಸ್ ನಿಲುಗಡೆಯೊಂದಿಗೆ ವೇಗ ಡಿವೈಡೆಡ್ ಬೈ ನಿಲುಗಡೆ ಇಲ್ಲದೆ ಇರುವ ವೇಗ. ಸೂತ್ರವನ್ನು ಬಳಸ್ಕೊಂಡು ಸಾಲ್ವ್ ಮಾಡಿ. ನಿಮಿಷಗಳಲ್ಲಿ ಕೊಟ್ಟಿರೋದ್ರಿಂದ ಇಂಟು 60 ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಟೈಪ್ 2 ಕ್ವಶನ್. ಇದನ್ನು ಸಮಯದ ವ್ಯತ್ಯಾಸ ಕೊಟ್ಟಿದ್ದಾಗ ಮಾತ್ರ ಬಳಕೆ ಮಾಡಬೇಕಾಗುತ್ತೆ. ದೂರ ಅಂದರೆ ಡಿಸ್ಟೆನ್ಸ್ = ಎರಡನೇ ವೇಗ ಇಂಟು ಮೊದಲನೇ ವೇಗ ಡಿವೈಡೆಡ್ ಬೈ ಎರಡನೇ ವೇಗ ಮೈನಸ್ ಮೊದಲನೇ ವೇಗ. S2 ಇಂಟು S1 ಡಿವೈಡೆಡ್ ಬೈ S2 ಮೈನಸ್ S1 ಇಂಟು ಸಮಯದ ವ್ಯತ್ಯಾಸ. ಅದನ್ನು ಡೆಲ್ಟಾ T ಅಂತ ಬರಿಬೋದು.
ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ 2 ಇಂಟು ಸ್ಪೀಡ್ 1 ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1 ಇಂಟು ಡೆಲ್ಟಾ ಟಿ. ಇದು ಸಮಯದ ವ್ಯತ್ಯಾಸ ಕೊಟ್ಟಿದ್ದಾಗ ಸೂತ್ರ. ಇದೇ ಸೂತ್ರವನ್ನು ಬಳಸ್ಕೊಂಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಒಬ್ಬ ವ್ಯಕ್ತಿಯು 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೆಯುತ್ತಾನೆ. ಅವನು ತನ್ನ ವೇಗವನ್ನು 5 ಕಿಲೋಮೀಟರ್ ಪರ್ ಅವರ್ಗೆ ಹೆಚ್ಚಿಸಿದಾಗ ಅವನು ತನ್ನ ನಿರ್ದಿಷ್ಟ ಸ್ಥಳಕ್ಕೆ 30 ನಿಮಿಷಗಳ ಮುಂಚೆಯೇ ತಲುಪುತ್ತಾನೆ. ಆ ವ್ಯಕ್ತಿಯು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿಯು 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೆಯುತ್ತಾನೆ. ಅದೇ ವ್ಯಕ್ತಿ ತನ್ನ ವೇಗವನ್ನು 5 ಕಿಲೋಮೀಟರ್ ಪರ್ ಅವರ್ಗೆ ಹೆಚ್ಚಿಸಿದಾಗ ಒಂದು ನಿರ್ದಿಷ್ಟ ಸ್ಥಳಕ್ಕೆ 30 ನಿಮಿಷಗಳ ಕಾಲ ಮುಂಚೆಯೇ ತಲುಪುತ್ತಾನೆ. ಅಂದ್ರೆ ಸಮಯದ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ಈಗ ನಾವು ಸೂತ್ರವನ್ನ ಬಳಕೆ ಮಾಡಬಹುದು. ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯಲು ಹೇಳಿದ್ದಾರೆ. ಡಿಸ್ಟೆನ್ಸ್ ನ ಸೂತ್ರವನ್ನ ಹಾಕೊಳ್ಳಿ. ಡಿಸ್ಟೆನ್ಸ್ ನ ಸೂತ್ರವನ್ನ ಹಾಕೊಳ್ಳೋಣ. Distance is equal to speed 2 into speed 1 divided by speed 2 minus speed 1 into delta t ಅಂದರೆ ಸಮಯದ ವ್ಯತ್ಯಾಸ. ಸ್ಪೀಡ್ 2 ಗೊತ್ತು, 5 ಕಿಲೋಮೀಟರ್ ಪರ್ ಅವರ್, 5 ಕಿಲೋಮೀಟರ್ ಪರ್ ಅವರ್ ಇಂಟು ಸ್ಪೀಡ್ 1 4 ಕಿಲೋಮೀಟರ್ ಪರ್ ಅವರ್, 4 ಡಿವೈಡೆಡ್ ಬೈ 5 ಮೈನಸ್ 4 ಇಂಟು ಸಮಯದ ವ್ಯತ್ಯಾಸ ಅವರೇ ಕೊಟ್ಟಿದ್ದಾರೆ 30 ನಿಮಿಷ. 30 ನಿಮಿಷವನ್ನು ಗಂಟೆಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡೋಣ. 31 30, 32 60, 1/2 ಗಂಟೆ ಇಂಟು 1/2 ಗಂಟೆ ಬರ್ಕೋತೀನಿ. ಗುಣಾಕಾರ ಮಾಡಿ 5 4 20, 20 ಡಿವೈಡೆಡ್ ಬೈ 5ರಲ್ಲಿ 4 ಹೋದರೆ 1, 1 ಇಂಟು 2 2, 2 1 2, 2 10 20. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 10 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಈ ಕನ್ವರ್ಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಹಾಗೂ ಈ ಸೂತ್ರ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲೂ ಕೂಡ ಸಮಯದ ವ್ಯತ್ಯಾಸನೇ ಕೊಟ್ಟಿದ್ದಾರೆ, ಆದರೆ 2 ಕೊಟ್ಟಿದ್ದಾರೆ. ಅದನ್ನು ಹೇಗೆ ಒಂದು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಒಬ್ಬ ವಿದ್ಯಾರ್ಥಿಯು ಶಾಲೆಗೆ ತಲುಪಲು 3 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೆದರೆ 10 ನಿಮಿಷ ತಡವಾಗುತ್ತದೆ. ಅವನು ತನ್ನ ವೇಗವನ್ನು 4 ಕಿಲೋಮೀಟರ್ ಪರ್ ಅವರ್ಗೆ ಹೆಚ್ಚಿಸಿದರೆ ಅವನು 5 ನಿಮಿಷ ಮುಂಚೆಯೇ ತಲುಪುತ್ತಾನೆ. ಹಾಗಾದ್ರೆ ಶಾಲೆಗೆ ಇರುವ ದೂರ ಎಷ್ಟು? ಡಿಸ್ಟೆನ್ಸ್ನ ಸೂತ್ರವನ್ನು ಹಾಕೊಳ್ಳೋಣ. ಸ್ಪೀಡ್ 2 ಇಂಟು ಸ್ಪೀಡ್ 1 ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1 ಇಂಟು ಡೆಲ್ಟಾ ಟಿ. ಸ್ಪೀಡ್ 2 ಕೊಟ್ಟಿದ್ದಾರೆ 4 ಕಿಲೋಮೀಟರ್ ಪರ್ ಅವರ್, 4 ಇಂಟು ಸ್ಪೀಡ್ 1 3 ಕಿಲೋಮೀಟರ್ ಪರ್ ಅವರ್, 3 ಡಿವೈಡೆಡ್ ಬೈ 4 ಮೈನಸ್ 3. ಇಲ್ಲಿ ಡೆಲ್ಟಾ 2 2 ಕೊಟ್ಟಿರೋದ್ರಿಂದ 10 ನಿಮಿಷ ತಡ 5 ನಿಮಿಷ ಮುಂಚೆನೆ ಅಂತ ಕೊಟ್ಟಿರೋದ್ರಿಂದ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ತಡ ಹಾಗೂ ಮುಂಚೆ, ಲೇಟ್ ಮತ್ತು ಅರ್ಲಿ ಅಂತ ಕೊಟ್ಟಿದ್ರೆ ಅದನ್ನ ಕೂಡಿಸ್ಬೇಕಾಗುತ್ತೆ. ಅರ್ಲಿ ಹಾಗೂ ಲೇಟ್ ಅಂತ ಕೊಟ್ಟಿದ್ರೆ ಅದನ್ನು ಕೂಡ ಕೂಡಿಸ್ಬೇಕಾಗುತ್ತೆ. ಅರ್ಲಿ ಅಂತ ಕೊಟ್ರೆ ಕಳಿಬೇಕಾಗುತ್ತೆ, ಲೇಟ್ ಅಂತ ಕೊಟ್ರೆ ಕಳಿಬೇಕಾಗುತ್ತೆ. ಅಂದ್ರೆ ಲೇಟ್ ಅರ್ಲಿ ಲೇಟ್ ಅಂತ ಕೊಟ್ರೆ ಕೂಡಿಸ್ಬೇಕಾಗುತ್ತೆ, ಸೇಮ್ ಬಂದ್ರೆ ಕಳಿಬೇಕಾಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. 10 ನಿಮಿಷ ತಡ ಪ್ಲಸ್ 5 ನಿಮಿಷ ಮುಂಚೆ ಎರಡನ್ನ ಕೂಡಿಸ್ಬೇಕಾಗುತ್ತೆ, 15 ನಿಮಿಷ. ನಾವು ಇದನ್ನ ಗಂಟೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 15/60, 15 1 15, 15 4 60, 1/4 ಗಂಟೆ. ಇಲ್ಲೇ ಹಾಕೊಳ್ಳೋಣ 1/4. ಗುಣಾಕಾರ ಮಾಡಿ 4 3 12, 12 ಇಂಟು 1 12. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 4ಅಲ್ಲಿ 3 ಹೋದರೆ 1, 1 ಇಂಟು 4 4, 4 1 4, 4 3 12. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 3 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 1 ಗಂಟೆ ಕಡಿಮೆ ಸಮಯದಲ್ಲಿ ಕ್ರಮಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮಯದ ವ್ಯತ್ಯಾಸದ ಸೂತ್ರವನ್ನೇ ಹಾಕೋಬೇಕಾಗುತ್ತೆ.
ಒಂದು ರೈಲು 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತದೆ. ಅದು ತನ್ನ ವೇಗವನ್ನು 10 ಕಿಲೋಮೀಟರ್ ಪರ್ ಅವರ್ ಅಷ್ಟು ಹೆಚ್ಚಿಸಿದರೆ ಅದು ದೂರವನ್ನು 1 ಗಂಟೆ ಕಡಿಮೆ ಸಮಯದಲ್ಲಿ ಕ್ರಮಿಸುತ್ತದೆ. ಹಾಗಾದರೆ ದೂರವನ್ನು ಕಂಡುಹಿಡಿಯಿರಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ 2 ಇಂಟು ಸ್ಪೀಡ್ 1 ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1 ಇಂಟು ಡೆಲ್ಟಾ ಟಿ. ಇಲ್ಲಿ ಸ್ಪೀಡ್ 2 ನೋಡಿ 10 ಕಿಲೋಮೀಟರ್ ಪರ್ ಅವರ್ ಅಷ್ಟು ಹೆಚ್ಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 10 ಕಿಲೋಮೀಟರ್ ತಗೊಳ್ಳೋ ಹಾಗಿಲ್ಲ. 50 ಪ್ಲಸ್ 10 ಅಂದ್ರೆ ಮೊದಲನೇ ಸ್ಪೀಡ್ಗೆ 10 ಕೂಡಿಸಿದ್ರೆ 60 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಸ್ಪೀಡ್ 2 ಅಂದ್ರೆ ಎರಡನೇ ವೇಗ ಆಗಿರುತ್ತೆ. ಇಲ್ಲಿ 10 ಕಿಲೋಮೀಟರ್ ಪರ್ ಅವರ್ಗೆ ಅಂತ ಕೊಟ್ಟಿದ್ರೆ 10 ಕಿಲೋಮೀಟರ್ ತೆಗೆದುಕೊಳ್ಬೇಕಾಗಿತ್ತು. 10 ಕಿಲೋಮೀಟರ್ ಪರ್ ಅವರ್ ಅಷ್ಟು ಅಂತ ಕೊಟ್ಟಿರೋದ್ರಿಂದ ಮೊದಲನೇ ವೇಗಕ್ಕೆ ಎರಡನೇ ವೇಗವನ್ನು ಕೂಡಿಸ್ಕೋಬೇಕು. 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ 2 ಅಂದರೆ 60 ಇಂಟು ಸ್ಪೀಡ್ 1 ಅಂದರೆ 50 ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1 ಅಂದರೆ 60 ಮೈನಸ್ 50 10 ಇಂಟು ಡೆಲ್ಟಾ ಟಿ ಅವರೇ ಕೊಟ್ಟಿದ್ದಾರೆ 1 ಗಂಟೆ. ಇದನ್ನು ಕನ್ವರ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಗಂಟೆ 0 ಕ್ಯಾನ್ಸಲ್ ಆಗುತ್ತೆ. 6 ಇಂಟು 5 ಗುಣಾಕಾರ ಮಾಡಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 6 5 30 0 ಹಾಗೆ ಬರ್ಕೋತೀನಿ ಇಂಟು 1 ಒಂದೇ ಆಗುತ್ತೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 300 ಕಿಲೋಮೀಟರ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ 300 ಕಿಲೋಮೀಟರ್. ಅರ್ಥ ಆಗಿದೆ ಅನ್ಕೋತೀನಿ. 10 ಕಿಲೋಮೀಟರ್ ಪರ್ ಅವರ್ ಅಷ್ಟು ಅಂತ ಕೊಟ್ಟಿರೋದ್ರಿಂದ ಮೊದಲನೇ ವೇಗಕ್ಕೆ ಎರಡನೇ ವೇಗವನ್ನು ಕೂಡಿಸ್ಕೊಂಡಿದ್ದೀನಿ. ಈ ಸೂತ್ರ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಗೆ ಮತ್ತು ರಸ್ಟು. ಇಂಗ್ಲೀಷ್ನಲ್ಲಿ ಗೆಗೆ 2 ಅಂತಾರೆ, ರಸ್ಟುಗೆ ಬೈ ಅಂತಾರೆ. ಇದು ಇಂಪಾರ್ಟೆಂಟ್. ಗೆ ಅಂದರೆ ಅಷ್ಟೇ ವೇಗವನ್ನು ತೆಗೆದುಕೊಳ್ಬೇಕಾಗುತ್ತೆ, ರಸ್ಟು ಅಂದರೆ ಕೂಡಿಸ್ಬೇಕಾಗುತ್ತೆ. ಟೈಪ್ 3 ಕ್ವಶನ್ಸ್. ಇದು ಬೇಸಿಕ್ ಸೂತ್ರ, ಇದು ನೆನ್ಪಿಟ್ಕೊಂಡಿರಿ. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಸಮಯ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ವೇಗ ಇಸ್ ಈಕ್ವಲ್ ಟು ದೂರ ಬೈ ಸಮಯ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸಮಯ ಇಸ್ ಈಕ್ವಲ್ ಟು ದೂರ ಬೈ ವೇಗ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ದೂರ ಅಥವಾ ಡಿಸ್ಟೆನ್ಸ್ ಅನ್ನು ಯಾವಾಗಲೂ ಕಿಲೋಮೀಟರಲ್ಲೇ ಬರೀಬೇಕು ಅಥವಾ ಮೀಟರ್ಗಳಲ್ಲಿ. ವೇಗವನ್ನು ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್ಸ್ಗಳಲ್ಲಿ. ಸಮಯವನ್ನು ದೂರ ಅಂದರೆ ಕಿಲೋಮೀಟರ್, ವೇಗ ಅಂದರೆ ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸಮಯವನ್ನು ಅವರ್ಗಳಲ್ಲಾದರೂ ಬರಿಬೋದು ಅಥವಾ ಸೆಕೆಂಡ್ಸ್ಗಳಲ್ಲಾದರೂ ಬರಿಬೋದು. ಈಗ ಕ್ವಶನ್ಸ್ಗೆ ಹೋಗೋಣ. ಒಬ್ಬ ವ್ಯಕ್ತಿಯು 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪ್ರಯಾಣಿಸುತ್ತಾನೆ ಮತ್ತು ನಿರ್ದಿಷ್ಟ ದೂರವನ್ನು 3 ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ವ್ಯಕ್ತಿಯು ತನ್ನ ವೇಗವನ್ನು 60 ಕಿಲೋಮೀಟರ್ ಪರ್ ಗಂಟೆಗೆ ಹೆಚ್ಚಿಸಿದರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಥವಾ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ತಿದ್ದಾರೆ. ಒಬ್ಬ ವ್ಯಕ್ತಿಯ ವೇಗವನ್ನು ಕೊಟ್ಟಿದ್ದಾರೆ. ಸ್ಪೀಡ್ ಈಸ್ ಈಕ್ವಲ್ ಟು 40 ಕಿಲೋಮೀಟರ್ ಪರ್ ಅವರ್. ನಿರ್ದಿಷ್ಟ ದೂರವನ್ನು 3 ಗಂಟೆಗಳಲ್ಲಿ ಅಂದರೆ ಟೈಮನ್ನು ಕೊಟ್ಟಿದ್ದಾರೆ 3 ಅವರ್ಸ್. ತನ್ನ ವೇಗವನ್ನು 60 ಕಿಲೋಮೀಟರ್ ಪರ್ ಅವರ್ಗೆ ಹೆಚ್ಚಿಸಿದ್ದಾರೆ ಅಂತ ಕೊಟ್ಟಿರೋದ್ರಿಂದ 40 ಇದೆ, ಅದು 60 ಕಿಲೋಮೀಟರ್ ಪರ್ ಅವರ್ ಆಗ್ತಿದೆ ಅಂದರೆ ಅದೇ ದೂರ ಅಂದರೆ ಸೇಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲು ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕು. ಡಿಸ್ಟೆನ್ಸ್ನ ಸೂತ್ರ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ವೇಗ ಇಂಟು ಸಮಯ. ಸ್ಪೀಡ್ ಆಲ್ರೆಡಿ ಗೊತ್ತಿದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗಿರುತ್ತೆ ಇಂಟು ಟೈಮ್ ಕೊಟ್ಟಿದ್ದಾರೆ 3 ಅವರ್ಸ್ 3 ಗಂಟೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 4 3 12 0 ಹಾಗೆ ಬರ್ಕೋತೀನಿ 120 ಕಿಲೋಮೀಟರ್ ದೂರ ಆಗಿರುತ್ತೆ. ಕ್ವಶನ್ನಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಅದೇ ದೂರ ಅಂತ ಕೊಟ್ಟಿರೋದ್ರಿಂದ ಡಿಸ್ಟೆನ್ಸ್ ಸೇಮೇ ಇರುತ್ತೆ, ಸ್ಪೀಡ್ ಮಾತ್ರ 60 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಇದಕ್ಕೆ ಸಮಯವನ್ನು ಕಂಡುಹಿಡಿಬೇಕು. ಸಮಯದ ಸೂತ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಗೊತ್ತು 120 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡ್ 60 ಕಿಲೋಮೀಟರ್ ಪರ್ ಅವರ್. 0 0 ಕ್ಯಾನ್ಸಲ್ ಆಗುತ್ತೆ. 6 1 6 6 2 12. ಸಮಯ ಇಸ್ ಈಕ್ವಲ್ ಟು 2 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ವೇಗ ಕೊಟ್ಟಿರ್ತಾರೆ, ಸಮಯ ಕೊಟ್ಟಿರ್ತಾರೆ, ದೂರವನ್ನು ಕಂಡುಹಿಡ್ಕೋಬೇಕು. ಅದೇ ದೂರವನ್ನು ಬಳಸ್ಕೊಂಡು ಹೆಚ್ಚಿಸಿರುವ ವೇಗವನ್ನು ಬಳಸ್ಕೊಂಡು ಸಮಯವನ್ನು ಕಂಡುಹಿಡಿಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
72 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುವ ಕಾರು ಒಂದು ದೂರವನ್ನು 5 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ವೇಗವನ್ನು 90 ಕಿಲೋಮೀಟರ್ ಪರ್ ಗಂಟೆಗೆ ಹೆಚ್ಚಿಸಿದರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ತಿದ್ದಾರೆ. ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಈಸ್ ಈಕ್ವಲ್ ಟು 72 ಕಿಲೋಮೀಟರ್ ಪರ್ ಅವರ್. ಟೈಮ್ ಕೊಟ್ಟಿದ್ದಾರೆ. ಟೈಮ್ ಈಸ್ ಈಕ್ವಲ್ ಟು 5 ಗಂಟೆ. ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. ಹೆಚ್ಚಿಸಿದ್ದಾರೆ ಅಂತ ಕೊಟ್ಟಿರೋದ್ರಿಂದ ಇದು ಸ್ಪೀಡ್ 2 ಈಸ್ ಈಕ್ವಲ್ ಟು 90 ಕಿಲೋಮೀಟರ್ ಪರ್ ಅವರ್. ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ಮೊದಲು ದೂರವನ್ನು ಕಂಡುಹಿಡ್ಕೊಳ್ಳೋಣ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಅಂದರೆ 72 ಕಿಲೋಮೀಟರ್ ಪರ್ ಅವರ್ ಇಂಟು ಟೈಮ್ ಅಂದರೆ 5 ಗಂಟೆ. ಎರಡನ್ನು ಗುಣಾಕಾರ ಮಾಡೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2 5 10 1 ದಶಕ 7 5 35 ಪ್ಲಸ್ 1 36 ಕಿಲೋಮೀಟರ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 360 ಕಿಲೋಮೀಟರ್. ಅದೇ ದೂರವನ್ನು ಬಳಸ್ಕೊಂಡು ಸಮಯವನ್ನು ಕಂಡುಹಿಡಿಯೋಣ. ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ 360 ಡಿವೈಡೆಡ್ ಬೈ ಸ್ಪೀಡ್ ಟು 90. 0 0 ಕ್ಯಾನ್ಸಲ್ ಆಗುತ್ತೆ. 9 1 9 9 4 36. ಹಾಗಾದರೆ ಸಮಯ ಇಸ್ ಈಕ್ವಲ್ ಟು 4 ಗಂಟೆಗಳು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ಗಂಟೆಗಳು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಈ ಕ್ವಶನನ್ನು ಸಾಲ್ವ್ ಮಾಡಿ. ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, ಸ್ಪೀಡನ್ನು ಕೇಳಿದ್ದಾರೆ. ಒಬ್ಬ ಸೈಕ್ಲಿಸ್ಟ್ 15 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 6 ಗಂಟೆಗಳಲ್ಲಿ ದೂರವನ್ನು ಕ್ರಮಿಸುತ್ತಾನೆ. ಸೈಕ್ಲಿಸ್ಟ್ ಅದೇ ದೂರವನ್ನು 5 ಗಂಟೆಗಳಲ್ಲಿ ಕ್ರಮಿಸಲು ಬಯಸಿದರೆ ಹೊಸ ವೇಗ ಎಷ್ಟು ಇರಬೇಕು? ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹಾಕೊಳ್ಳಿ. ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಈಸ್ ಈಕ್ವಲ್ ಟು 15 ಕಿಲೋಮೀಟರ್ ಪರ್ ಅವರ್. ಟೈಮ್ ಕೊಟ್ಟಿದ್ದಾರೆ 6 ಗಂಟೆಗಳಲ್ಲಿ. ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. ಡಿಸ್ಟೆನ್ಸ್ನ ಸೂತ್ರ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಗೊತ್ತಿದೆ, ಟೈಮ್ ಗೊತ್ತಿದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಅಂದರೆ 15 ಇಂಟು ಟೈಮ್ ಅಂದರೆ 6. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 15 6 90 ಕಿಲೋಮೀಟರ್. ಡಿಸ್ಟೆನ್ಸ್ ಗೊತ್ತಾಯಿತು. ಕ್ವಶನಲ್ಲಿ ಅದೇ ದೂರ 5 ಗಂಟೆಗಳಲ್ಲಿ ಹೊಸ ವೇಗ ಅಂತ ಕೊಟ್ಟಿರೋದ್ರಿಂದ ಸ್ಪೀಡ್ 2 ಅನ್ನು ಕಂಡುಹಿಡಿಬೇಕು. T2 ಗೊತ್ತಾಗಿದೆ 5 ಗಂಟೆಗಳಲ್ಲಿ. ಡಿಸ್ಟೆನ್ಸ್ ಗೊತ್ತಾಗಿದೆ. ಸ್ಪೀಡ್ನ ಸೂತ್ರವನ್ನು ಹಾಕೊಳ್ಳೋಣ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ದೂರ ಬೈ ಸಮಯ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ 90 ಕಿಲೋಮೀಟರ್, 90 ಬೈ ಟೈಮ್ ಅಂದರೆ 5 ಗಂಟೆ. 5 1 5 5 1 5 4 ದಶಕ 5 8 40. ಹಾಗಾದರೆ ಸ್ಪೀಡ್ ಈಸ್ ಈಕ್ವಲ್ ಟು 18 ಕಿಲೋಮೀಟರ್ ಪರ್ ಅವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಸ್ಪೀಡ್ 2 ಅನ್ನು ಕಂಡುಹಿಡಿಬೇಕು. ಟೈಮನ್ನು ಅವರೇ ಕೊಟ್ಟಿದ್ದಾರೆ, ಅದೇ ದೂರ. ಟೈಪ್ 4 ಕ್ವಶನ್ಸ್. ಈ ರೀತಿ ಕ್ವಶನ್ಸನ್ನು ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ಇದನ್ನು ಸ್ಟಾರ್ ಮಾರ್ಕ್ ಹಾಕೋಬಿಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಒಬ್ಬ ಪೊಲೀಸ್ 150 ಮೀಟರ್ ದೂರದಲ್ಲಿರುವ ಕಳ್ಳನನ್ನು ನೋಡುತ್ತಾನೆ. ಕಳ್ಳ 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಲು ಪ್ರಾರಂಭಿಸುತ್ತಾನೆ ಮತ್ತು ಪೊಲೀಸ್ ಅವನನ್ನು 15 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬೆನ್ನಟ್ಟುತ್ತಾನೆ. ಕಳ್ಳನನ್ನು ಹಿಡಿಯಲು ಪೊಲೀಸ್ಗೆ ಎಷ್ಟು ಸಮಯ ಬೇಕಾಗುತ್ತದೆ? ಕಾಂಪ್ಲಿಕೇಟ್ ಇದೆ, ಬಟ್ ಅರ್ಥ ಮಾಡ್ಕೊಳ್ಳಿ. ಡಯಾಗ್ರಾಮ್ನ ಮೂಲಕ ಅರ್ಥ ಮಾಡಿಸ್ತೀನಿ. ಸಮಯ ಅಂತ ಕೇಳಿರೋದ್ರಿಂದ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ದೂರ ಬೈ ವೇಗ. ಇದು ಪೊಲೀಸ್, ಇದು ಕಳ್ಳ. ಇವರಿಬ್ಬರ ನಡುವಿನ ದೂರವನ್ನು ಕೊಟ್ಟಿದ್ದಾರೆ 150 ಮೀಟರ್. 150 ಮೀಟರ್ ಅಂತ ಹಾಕೋತೀನಿ. ಪೊಲೀಸ್ನ ವೇಗ 15 ಮೀಟರ್ ಪರ್ ಸೆಕೆಂಡ್. ಕಳ್ಳನ ವೇಗವನ್ನು ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್. ಸಮಯ ಎಷ್ಟು ಅಂತ ಕಂಡುಹಿಡಿಬೇಕು. ಸಮಯದ ಸೂತ್ರ ಗೊತ್ತು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್.
ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ 150 ಮೀಟರ್, 150 ಹಾಗೆ ಬರ್ಕೋತೀನಿ, ಡಿವೈಡೆಡ್ ಬೈ ಸ್ಪೀಡ್. ಇದನ್ನು ರಿಲೇಟಿವ್ ಸ್ಪೀಡ್ ಅಥವಾ ಸಾಪೇಕ್ಷ ವೇಗ ಅಂತ ಕರೆಯಲಾಗುತ್ತೆ. ಎರಡು ಒಂದೇ ದಿಕ್ಕಿನಲ್ಲಿ ಅಥವಾ ಒಂದೇ ಡೈರೆಕ್ಷನ್ನಲ್ಲಿ ಇದ್ದರೆ ಅದನ್ನು ಕಳಿಬೇಕಾಗುತ್ತೆ. 15 ಮೈನಸ್ 10 ಮಾಡಿದ್ರೆ 5 ಮೀಟರ್ ಪರ್ ಸೆಕೆಂಡ್. ಕನ್ವರ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಮೀಟರ್ ಪರ್ ಸೆಕೆಂಡ್ಸಲ್ಲೇ ಇದೆ. 5 ಹಾಗೆ ಬರ್ಕೋತೀನಿ. 5 1 5, 5 3 15, 0 ಹಾಗೆ ಬರ್ಕೋತೀನಿ. ಹಾಗಾದರೆ ಸಮಯ ಈಸ್ ಈಕ್ವಲ್ ಟು 30 ಸೆಕೆಂಡ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ 30 ಸೆಕೆಂಡ್ಸ್. ಸಾಪೇಕ್ಷ ವೇಗ ಅಥವಾ ರಿಲೇಟಿವ್ ಸ್ಪೀಡ್ ಒಂದೇ ದಿಕ್ಕಿನಲ್ಲಿದ್ದರೆ ಕಳಿಬೇಕಾಗುತ್ತೆ, ಅದು ವಿರುದ್ಧ ದಿಕ್ಕಿನಲ್ಲಿದ್ದರೆ ಕೂಡಿಸ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಸಾಪೇಕ್ಷ ವೇಗ ಅಥವಾ ರಿಲೇಟಿವ್ ಸ್ಪೀಡನ್ನು ನೆನಪಲ್ಲಿ ಇಟ್ಕೋಬೇಕು. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಕೂಡ ಸಾಲ್ವ್ ಮಾಡಿ. ಕಳ್ಳ ಕಾರನ್ನು ಕದ್ದು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡುತ್ತಾನೆ. ಪೊಲೀಸ್ 10 ನಿಮಿಷಗಳ ನಂತರ ಇದನ್ನು ಗಮನಿಸಿ 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಜೀಪಿನಲ್ಲಿ ಬೆನ್ನಟ್ಟುತ್ತಾನೆ. ಪೊಲೀಸ್ ಕಳ್ಳನನ್ನು ಹಿಡಿಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಸೇಮ್ ಅದೇ ರೀತಿ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಇದು ಪೊಲೀಸ್ನ ವೇಗ 80 ಕಿಲೋಮೀಟರ್ ಪರ್ ಅವರ್. ಇವರು ಕಳ್ಳನನ್ನು ಬೆನ್ನಟ್ಟುತ್ತಾರೆ. ಕಳ್ಳನ ವೇಗವನ್ನು ಕೊಟ್ಟಿದ್ದಾರೆ 60 ಕಿಲೋಮೀಟರ್ ಪರ್ ಅವರ್. ಆದರೆ ಇವರಿಬ್ಬರ ನಡುವಿನ ದೂರವನ್ನು ಕೊಟ್ಟಿಲ್ಲ, ಆದರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, 10 ನಿಮಿಷಗಳ ನಂತರ ಅಂತ. ಈ 10 ನಿಮಿಷವನ್ನು ಬಳಸ್ಕೊಂಡು ಇವರಿಬ್ಬರ ನಡುವಿನ ದೂರವನ್ನು ಕಂಡುಹಿಡಿಯಬಹುದು. ಇಬ್ಬರು ಒಂದೇ ದಿಕ್ಕಿನಲ್ಲಿ ಚಲಿಸ್ತಿದ್ದಾರೆ. ದೂರವನ್ನು ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್. ಇಲ್ಲಿ ಕಳ್ಳನ ಸ್ಪೀಡನ್ನು ತೆಗೆದುಕೊಳ್ಬೇಕಾಗುತ್ತೆ. 60 ಇಂಟು 10 ನಿಮಿಷ. ಇದನ್ನು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 10/60. 60 ಕ್ಯಾನ್ಸಲ್ ಆಗುತ್ತೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 10 ಕಿಲೋಮೀಟರ್. ಡಿಸ್ಟೆನ್ಸ್ ಸಿಕ್ತು. ಇದನ್ನು ಬಳಕೆ ಮಾಡಿಕೊಂಡು ಸಮಯವನ್ನು ಕಂಡುಹಿಡಿಯೋಣ. ಸಮಯದ ಸೂತ್ರ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ 10 ಕಿಲೋಮೀಟರ್, 10 ಡಿವೈಡೆಡ್ ಬೈ ಸ್ಪೀಡ್ ಅಂದರೆ ಇಲ್ಲಿ ಸಾಪೇಕ್ಷ ವೇಗ ಅಥವಾ ರಿಲೇಟಿವ್ ಸ್ಪೀಡ್ ಒಂದೇ ದಿಕ್ಕಿನಲ್ಲಿ ಇರೋದ್ರಿಂದ 2 ಕಳಿಬೇಕಾಗುತ್ತೆ. 80 ಮೈನಸ್ 60. 80ಲ್ಲಿ 60 ಹೋದರೆ 20. ಸ್ಪೀಡ್ 20 ಆಗಿರುತ್ತೆ. ಆದರೆ ಆಪ್ಷನಲ್ಲಿ ನೋಡಿ ಎಲ್ಲ ನಿಮಿಷಗಳಲ್ಲಿ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಇಂಟು 60 ಮಾಡ್ಕೋತೀನಿ. 0 0 ಕ್ಯಾನ್ಸಲ್. 2 1 2, 2 30 60. ಸಮಯ ಈಸ್ ಈಕ್ವಲ್ ಟು 30 ನಿಮಿಷ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ 30 ಮಿನಿಟ್ಸ್. ಇದನ್ನು ಕೂಡ ಟ್ರೈ ಮಾಡಿ. ಪೊಲೀಸ್ ಹಾಗೂ ಕಳ್ಳನ ನಡುವಿನ ದೂರ ಕೊಟ್ಟಿದ್ದಾರೆ 200 ಮೀಟರ್. ಕಳ್ಳನ ವೇಗ 8 ಕಿಲೋಮೀಟರ್ ಪರ್ ಅವರ್, ಪೊಲೀಸ್ನ ವೇಗ 10 ಕಿಲೋಮೀಟರ್ ಪರ್ ಅವರ್. ಹಾಗೆ ಸಮಯ ಕೇಳಿದರೆ ನಿಮಿಷಗಳಲ್ಲಿ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ. ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇದೇ ಸೂತ್ರವನ್ನು ಬಳಸ್ಕೊಳ್ಳಿ. ಆಮೇಲೆ ಸಾಪೇಕ್ಷ ವೇಗ ಒಂದೇ ದಿಕ್ಕಿನಲ್ಲಿ ಇರೋದ್ರಿಂದ 2 ವೇಗಗಳನ್ನ ಕಳಿಬೇಕಾಗುತ್ತೆ. ಅದೇ ರೀತಿ ಸಾಲ್ವ್ ಮಾಡಿ. ನಿಮಿಷಗಳಲ್ಲಿ ಕೊಟ್ಟಿರೋದ್ರಿಂದ ಅದನ್ನು ಕನ್ವರ್ಷನ್ ಮಾಡ್ಕೋಬೇಕು. ಇದು ಹೋಮ್ವರ್ಕ್ ಕ್ವಶನ್. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ನೋಡೋಣ. ಟೈಪ್ 5. ರೈಲು ನಿಲ್ದಾಣ ಪಿ ಇಂದ ನಿಲ್ದಾಣ ಕ್ಯೂಗೆ ಚಲಿಸುತ್ತದೆ. ರೈಲು ತನ್ನ ಸಾಮಾನ್ಯ ವೇಗದ 4/5 ವೇಗದಲ್ಲಿ ಚಲಿಸಿದರೆ ಅದು ತಲುಪಬೇಕಾದ ಸಮಯಕ್ಕಿಂತ 20 ನಿಮಿಷ ತಡವಾಗಿ ತಲುಪುತ್ತದೆ. ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸಲು ರೈಲಿಗೆ ಎಷ್ಟು ಸಮಯ ಅಂದರೆ ನಿಮಿಷಗಳಲ್ಲಿ ಬೇಕಾಗುತ್ತದೆ? ನಿಲ್ದಾಣ ಪಿ ನಿಂದ ಕ್ಯೂನವರೆಗೆ ಒಂದು ರೈಲು 4/5 ವೇಗದಲ್ಲಿ ಚಲಿಸಿದರೆ 20 ನಿಮಿಷ ತಡವಾಗಿ ತಲುಪುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸಲು ರೈಲಿಗೆ ಎಷ್ಟು ಸಮಯ ಬೇಕಾಗುತ್ತೆ, ನಿಮಿಷಗಳಲ್ಲಿ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ 4/5 ಎಂಬುದು ಸ್ಪೀಡ್ ಆಗಿರುತ್ತೆ. ಇಲ್ಲಿ 5 ಎಂಬುದು ನಾರ್ಮಲ್ ಸ್ಪೀಡ್, 4 ಎಂಬುದು ಚೇಂಜ್ ಆಗಿರುವಂತಹ ಸ್ಪೀಡ್. ಇಲ್ಲಿ ಎನ್ ಅಂತ ತೆಗೆದುಕೊಳ್ತಿದ್ದೀನಿ. ಎನ್ ಅಂದರೆ ನಾರ್ಮಲ್ ಸ್ಪೀಡ್, ಸಿ ಅಂದರೆ ಚೇಂಜ್ ಆಗಿರುವಂತಹ ಸ್ಪೀಡ್.
ಎನ್ ಅಂದರೆ 5, ಚೇಂಜ್ ಆಗಿರುವ ಸ್ಪೀಡ್ 4. ಇದು ವೇಗದ ಅನುಪಾತ ಆಗಿರುತ್ತೆ. ಇದನ್ನು ಉಲ್ಟಾ ಮಾಡಿದ್ರೆ ಸಮಯದ ಅನುಪಾತ, ಟೈಮ್ನ ಅನುಪಾತ ಆಗುತ್ತೆ 4:5. ಕ್ವಶನ್ನಲ್ಲಿ 20 ನಿಮಿಷ ತಡವಾಗಿ ತಲುಪುತ್ತದೆ ಅಂತ ಹೇಳಿದ್ದಾರೆ. 4 5 ಆಗ್ತಿದೆ ಅಂದರೆ ಅದರ ವ್ಯತ್ಯಾಸ 1 ಆಗಿರುತ್ತೆ. 1ಕ್ಕೆ 20 ನಿಮಿಷಗಳು ಸಾಮಾನ್ಯ ವೇಗದಲ್ಲಿ ಅಂತ ಕೊಟ್ಟಿರೋದ್ರಿಂದ 4ಅನ್ನು ತೆಗೆದುಕೊಳ್ಬೇಕು. 4ಕ್ಕೆ ಎಷ್ಟು ನಿಮಿಷಗಳು ಅನ್ನೋದನ್ನು ಕಂಡುಹಿಡಿಯೋಣ. 1 20 ಆಗ್ತಿದೆ ಅಂದರೆ ಅದಕ್ಕೆ 20ಅನ್ನು ಗುಣಾಕಾರ ಮಾಡಿದ್ದೀವಿ. ಇಲ್ಲೂ ಕೂಡ 20ಅನ್ನು ಗುಣಾಕಾರ ಮಾಡೋಣ. 4 8, 0 ಹಾಗೆ ಬರ್ಕೋತಿದ್ದೀನಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, 80 ನಿಮಿಷ ರೈಲು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದೇ ರೀತಿ ಬದಲಾವಣೆಯಾದಂತಹ ಸಮಯ ಕೇಳಿದರೆ 5ಅನ್ನು ತೆಗೆದುಕೊಳ್ಬೇಕಾಗಿತ್ತು. ಅರ್ಥ ಆಗಿದೆ ಅನ್ಕೋತೀನಿ, ಈಸಿ ಇದೆ. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೀವೇ ಸಾಲ್ವ್ ಮಾಡಿ. ಈ ಕ್ವಶನನ್ನು ಕೂಡ ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯವನ್ನೇ ಕೇಳಿದ್ದಾರೆ, ಅದು ನಿಮಿಷಗಳಲ್ಲಿ. ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ವೇಗದ 3/4 ವೇಗದಲ್ಲಿ ನಡೆದರೆ ಅವನು ತನ್ನ ಕಚೇರಿಗೆ 15 ನಿಮಿಷ ತಡವಾಗಿ ತಲುಪುತ್ತಾನೆ. ಅವನು ಕಚೇರಿಯನ್ನು ತಲುಪಲು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಎಷ್ಟು ಅಂತ ಕೇಳ್ತಿದ್ದಾರೆ. ನಾರ್ಮಲ್ ಸ್ಪೀಡ್ ಹಾಗೂ ಚೇಂಜ್ಡ್ ಸ್ಪೀಡ್. ಸ್ಪೀಡ್ ಅಥವಾ ವೇಗ ಈಸ್ ಈಕ್ವಲ್ ಟು 3/4. ಇಲ್ಲಿ 4 ಅನ್ನೋದು ಸಾಮಾನ್ಯ ವೇಗ ಅಥವಾ ನಾರ್ಮಲ್ ಸ್ಪೀಡ್ ಆಗಿರುತ್ತೆ. 3 ಅನ್ನೋದು ಬದಲಾವಣೆ ಆದಂತಹ ವೇಗ ಅಥವಾ ಚೇಂಜ್ಡ್ ಸ್ಪೀಡ್. ಇದು ವೇಗದ ಅನುಪಾತ ಆಗಿರುತ್ತೆ. ಅದನ್ನು ಉಲ್ಟಾ ಮಾಡಿದ್ರೆ ಸಮಯದ ಅನುಪಾತ ಅಥವಾ ಟೈಮ್ನ ಅನುಪಾತ ಆಗಿರುತ್ತೆ. 3 4 ಆಗ್ತಿದೆ ಅಂದರೆ ಅದರ ವ್ಯತ್ಯಾಸ 1 ಆಗಿರುತ್ತೆ. 1ಕ್ಕೆ 15 ನಿಮಿಷ ತಡವಾಗಿ ತಲುಪುತ್ತಾನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 3ಅನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ಅಂತ ಕೇಳಿರೋದ್ರಿಂದ 3ಅನ್ನು ತೆಗೆದುಕೊಳ್ತಿದ್ದೀವಿ. 3ಕ್ಕೆ ಎಷ್ಟು? 1 15 ಆಗ್ತಿದೆ ಅಂದರೆ 15ಅನ್ನು ಗುಣಾಕಾರ ಮಾಡಿದ್ದೀವಿ. ಇಲ್ಲೂ ಕೂಡ 15ಅನ್ನು ಗುಣಾಕಾರ ಮಾಡೋಣ. 15 45 ನಿಮಿಷ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಕ್ವಶನನ್ನು ಕೂಡ ಟ್ರೈ ಮಾಡಿ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. 12 ನಿಮಿಷ ತಡವಾಗಿ ಅಂತ ಕೊಟ್ಟಿದ್ದಾರೆ. 5/6 ವೇಗದಲ್ಲಿ ಅಂತ ಕೊಟ್ಟಿದ್ದಾರೆ. ಟ್ರೈ ಮಾಡಿ ನೀವೇ. ಇದಿಷ್ಟು ಮಾಹಿತಿ 5 ಇಂಪಾರ್ಟೆಂಟ್ ಮೋಸ್ಟ್ ಟೈಪ್ಸ್ನ ಬಗ್ಗೆ ಆಗಿರುತ್ತೆ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ಯಾವ ಕ್ವಶನ್ ನಾನು ಹೋಮ್ವರ್ಕ್ ಕೊಟ್ಟಿರ್ತೀನಿ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.